ಕುತೂಹಲ ಕೆರಳಿಸೋ, ಅಚ್ಚರಿ ಮೂಡಿಸೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ಕೆಲವರು ಅದೆಲ್ಲ ಕಾಮನ್ ಅಂತಾರೆ, ಮತ್ತೆ ಕೆಲವರು ಅದು ಅನೈಸರ್ಗಿಕ ಅಂತಾರೆ, ಇನ್ನು ಕೆಲವರು ಅದರ ಹೆಸರು ಎತ್ತಿದ್ರೆ ಸಾಕು ಮುಖ ಸಿಂಡಿಸ್ಕೊಳ್ತಾರೆ. ಹೀಗೆ ಜನರಲ್ಲಿ ವೆರೈಟಿ ಭಾವನೆಗಳಿಗೆ ಕಾರಣ ಆಗಿರೋದು ಸಲಿಂಗಕಾಮ. ಸಲಿಂಗಕಾಮ ಅನ್ನೋದು ವಿದೇಶಿ ಅಂಧಾನುಕರಣೆಯ ಲಕ್ಷಣನ, ಹಾರ್ಮೋನ್ಗಳ ವ್ಯತ್ಯಾಸದ ಫಲನ, ಅಥವಾ ವಿಕೃತ ಮನಸ್ಸಿನವರ ಚೇಷ್ಟೆಯ? ಈ ಬಗ್ಗೆ ಇವತ್ತಿನ ಸುವರ್ಣ ಫೋಕಸ್ನಲ್ಲಿ ಒಂದು ಸ್ಪೆಷಲ್ ರಿಪೋರ್ಟ್. ಕಾಮ ಮನುಷ್ಯನ ಮೂಲ ಪ್ರವೃತ್ತಿಗಳಲ್ಲೊಂದು. ಮನುಷ್ಯನ ಹುಟ್ಟು, ಸಾವು, ಬೆಳವಣಿಗೆ ಸೇರಿದಂತೆ ಎಲ್ಲ ಕ್ರಿಯೆಗಳ ಹಿಂದೆಯೂ ಕಾಮದ ಪ್ರತ್ಯಕ್ಷ ಅಥವಾ ಪರೋಕ್ಷ ಪ್ರಭಾವ ಇದ್ದೇ ಇರುತ್ತೆ. ಇದೇ ಸೃಷ್ಟಿಯ ಹಿಂದಿನ ರಹಸ್ಯ. ಆದರೆ ಇತ್ತೀಚೆಗೆ ಸೃಷ್ಟಿಗೆ ಪ್ರತಿಸೃಷ್ಟಿ ಪೈಪೋಟಿ ಕೊಡ್ತಿದ್ಯಾ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡತೊಡಗಿದೆ. ಇದಕ್ಕೆ ಮುಖ್ಯ ಕಾರಣ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆಯಾಗ್ತಿರೋ ಸಲಿಂಗಕಾಮ. ಸಲಿಂಗಕಾಮ ಅಂದರೆ ನಾವು ಒಂದೇ ಲಿಂಗ ಒಂದೇ ಲಿಂಗ, ಹೆಣ್ಣಿರ್ಬೋದು ಗಂಡಿರ್ಬೋದು, ಒಂದೇ ಲಿಂಗ ಇರುವರು ಬಂದು ಸೇಮ್ ಲಿಂಗ ಬಂದು ಪ್ರೀತಿಸ್ತಿರೋದು ಅಲ್ಲ, ಅದು ಸೇಮ್ ಲಿಂಗ ಬಂದು ಒಂದು ಆಕರ್ಷಣೆ, ಸೆಕ್ಷುವಲ್ ಅಟ್ರಾಕ್ಷನ್ ಇರುತ್ತೋ, ನಾವು ಅದು ಸಲಿಂಗಕಾಮ ಅಂತ ಹೇಳ್ತೀವಿ. ಪುರುಷರೊಂದಿಗೆ ಪುರುಷರ ರೊಮ್ಯಾನ್ಸ್, ಗಂಡಿಗೂ ಅಂಟಿದ ನಂಟು. ಹೆಣ್ಣನ್ನ ಗಂಡು ಮದುವೆ ಆಗೋದು ಕಾಮನ್. ಆದರೆ ಇವತ್ತು ಪರಿಸ್ಥಿತಿ ಉಲ್ಟಾಗಿದೆ. ಪುರುಷರೊಂದಿಗೆ ರೊಮ್ಯಾನ್ಸ್ ಮಾಡ್ತಿದ್ದಾರೆ, ಹುಡುಗರು ಹುಡುಗರನ್ನೇ ಮದುವೆಯಾಗ್ತಿದ್ದಾರೆ. ನಮಗೆ ಹೆಣ್ಣು ಮಕ್ಕಳ ಜೊತೆ ಮದುವೆಯ ಗೊಡವೆಯೇ ಬೇಡ ಅಂತಿದ್ದಾರೆ. ಅತ್ತ ಗಂಡೂ ಅಲ್ಲದ, ಇತ್ತ ಹೆಣ್ಣು ಅಲ್ಲದ ಹೊಸ ವರ್ಗವೊಂದು ಹುಟ್ಟಿಕೊಳ್ಳೋದಕ್ಕೆ ಇದು ಕಾರಣವಾಗ್ತಿದೆ. ಉಳ್ದವರು ಇದ್ದಾರೆ, ಬಟ್ ಅವ್ರಿಗೆ ಈ ಥರ ಹೆಣ್ಣನ್ನು ಆಗಬೇಕು ಅನ್ನೋ ಆಸೆ ಇಲ್ಲ. ಬಟ್ ಒಂದು ಗಂಡನ ಜೊತೆ ಒಂದು ಆಕರ್ಷಣೆ ಇರುತ್ತೆ, ಒಂದು ಗಂಡನ ಜೊತೆ ಪ್ರೀತಿಸಬೇಕು, ಒಂದು ಗಂಡನ ಜೊತೆ ಲೈಂಗಿಕ ಕ್ರಿಯೆ ಮಾಡಬೇಕು, ಆ ಥರ ಒಂದು ಆಸೆ ಇರುತ್ತೆ. ಸಲಿಂಗಕಾಮಕ್ಕೆ ಆಕರ್ಷಣೆ ಕಾರಣವಾ, ಇಲ್ಲ ಮನುಷ್ಯನ ವಕ್ರಬುದ್ಧಿ ಕಾರಣವಾ, ಅಥವಾ ವಿಕೃತ ಚೇಷ್ಟೆ ಕಾರಣವಾ ಅನ್ನೋ ಪ್ರಶ್ನೆಗಳು ಜನರನ್ನ ಕಾಡ್ತಾ ಇವೆ. ಗಂಡು ಸೇರೋದು ಪ್ರಕೃತಿಗೆ ವಿರುದ್ಧವಾದದ್ದು. ಇದರಿಂದ ಮಕ್ಕಳು ಹುಟ್ಟೋದಿಲ್ಲ. ಅಲ್ಲದೆ ಏಡ್ಸ್ನಂತಹ ಭಯಾನಕ ವ್ಯಾಧಿಗಳು ಬರೋದಕ್ಕೆ ಸಲಿಂಗಕಾಮವೇ ಕಾರಣ ಅಂತ ವಿರೋಧಿಗಳು ಹುಯಿಲೆಬ್ಬಿಸ್ತಾ ಇದ್ದಾರೆ. ಕಣ್ಣು ಮುಚ್ಚಿಕೊಂಡು ವಿದೇಶಿಯರನ್ನ ಅನುಕರಿಸೋದನ್ನ ಫ್ಯಾಷನ್ ಅನ್ಕೊಂಡಿರೋ ನಮ್ಮ ಯುವ ಜನಾಂಗ ಸಲಿಂಗಕಾಮದತ್ತ ಹೆಚ್ಚೆಚ್ಚು ಹೊರಳ್ತಾ ಇದೆ ಅನ್ನೋದು ಇವರ ಮುಖ್ಯವಾದ. ಅದು ಯಾಕೆ ನಾಚಿಕೆ ಇರಬೇಕು? ಅದು ಯಾಕೆ ನಾವು ಬಂದು ಒಂದು ಈ ಸಮಾಜದಲ್ಲಿ ಹೇಳ್ತಾರೆ ಅದು ಒಂದು ಕೆಟ್ಟದು, ಅದು ಪಾಪ, ಆಮೇಲೆ ಅದು ಸಮಾಜಕ್ಕೆ ಮತ್ತು ಪ್ರಕೃತಿಗೆ ವಿರುದ್ಧವಾಗಿ ಇರುತ್ತೆ. ಬಟ್ ಅದು ನನಗೆ ಅನಿಸುತ್ತೆ ಬಂದು ಈ ಹೋಮೋಸೆಕ್ಷುಯಾಲಿಟಿ ಮತ್ತು ಏನು ದುಲಿಂಗಕಾಮ ಮತ್ತು ಸಲಿಂಗಕಾಮ ಹೇಳ್ತೀವಿ, ಅದು ಬಂದು ಏನೋ ಒಂದು ಕೆಟ್ಟದು ಆಗಲ್ಲ ಸಮಾಜಕ್ಕೆ. ಮತ್ತು ಈ ಪ್ರಕೃತಿನ ಹೇಳಿದ್ರೆ ಪ್ರಕೃತಿ ಒಂದು ನಿರ್ಣಯ ತಗೊಳ್ಳೋಕ್ಕೆ ಯಾರು ಪ್ರಕೃತಿಯೇ ತಗೋಬೇಕು. ಓಕೆ, ನಮ್ಮ ಪ್ರಕೃತಿ ಬಂದು ತುಂಬ ವಿಭಿನ್ನತೆ ಇರುತ್ತೆ, ಹೌದಾ? ಪ್ರಕೃತಿಯಲ್ಲಿ ಎಲ್ಲ ಒಂದೇ ಥರ ಇರಲ್ಲ. ಸೊ ಅದೇ ಥರ ಬಂದು ಇದು ಒಂದು ವಿಭಿನ್ನತೆ. ಆದರೆ ಸಲಿಂಗಕಾಮಿಗಳು ಮಾತ್ರ ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಬದುಕು, ನಮ್ಮ ದೇಹ, ನಮ್ಮ ಭಾವನೆ, ನಮ್ಮ ಇಷ್ಟ ಅನ್ನೋದು ಇವರ ಸಮರ್ಥನೆ. ನಾವೂ ಕೂಡ ಮನುಷ್ಯರೇ,
ನಮಗೆ ನಮ್ಮಂತೆ ಬದುಕಲು ಬಿಡಿ, ನಮ್ಮನ್ನ ಕೀಳಾಗಿ ಕಾಣಬೇಡಿ ಅಂತ ಇವರು ಆಗ್ರಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದು ಹೋರಾಡ್ತಿದ್ದಾರೆ. ನಮ್ಮನ್ನ ಪ್ರತ್ಯೇಕವಾಗಿ ಗುರುತಿಸಬೇಕು ಅಂತ ಸಲಿಂಗಕಾಮಿಗಳು ಬೇಡಿಕೆ ಇಟ್ಟಿದ್ದಾರೆ. ವಿಶಾಲ ಹೃದಯದ ಇನ್ನೊಬ್ಬರ ಸ್ವಾತಂತ್ರ್ಯವನ್ನ ಗೌರವಿಸೋ ಪ್ರತಿಯೊಬ್ಬರೂ ಅವರವರ ಸೆಕ್ಸುಯಾಲಿಟಿ ಆಯ್ದುಕೊಳ್ಳೋ ಸ್ವಾತಂತ್ರ್ಯ ಹೊಂದಿರ್ತಾರೆ ಅನ್ನೋದು ಸಲಿಂಗಕಾಮಿಗಳ ವಾದ. ವಿದೇಶಿ ಅಂಧಾನುಕರಣೆಯ ಎಫೆಕ್ಟಾ? ಖಜುರಾಹೋ ಶಿಲ್ಪಗಳಲ್ಲಿದೆ ಸಲಿಂಗಕಾಮ. ಇವತ್ತಿನ ಯುವಕ ಯುವತಿಯರು ವಿದೇಶಿ ಅಂಧಾನುಕರಣೆಗೆ ಮೊರೆ ಹೋಗಿರೋದೇ ಸಲಿಂಗ ಸಂಸ್ಕೃತಿ ಹೆಚ್ಚಾಗೋದಕ್ಕೆ ಕಾರಣ ಅನ್ನೋದು ಸಲಿಂಗಕಾಮದ ವಿರೋಧಿಗಳ ಮುಖ್ಯ ಆರೋಪ. ವಿದೇಶದಲ್ಲಿ ಸಂಬಂಧಗಳಲ್ಲಿನ ಶಿಥಿಲತೆ, ಅಪ್ಪ ಅಮ್ಮನ ನಡುವೆ ಜಗಳ, ಅನಾಥ ಮಕ್ಕಳು ಇವೇ ಯುವಕರು ಸಲಿಂಗಕಾಮಿಗಳಾಗಲು ಕಾರಣ ಅನ್ನೋದು ವಿರೋಧಿಗಳ ವಾದ. ಆದರೆ ಸಲಿಂಗಕಾಮದ ಸಮರ್ಥಕರು ಇದನ್ನ ಒಪ್ಪೋದಿಲ್ಲ. ಭಾರತದಲ್ಲಿ ವೇದಗಳ ಕಾಲದಿಂದಲೂ ಸಲಿಂಗಕಾಮ ಇದೆ ಅನ್ನೋದು ಇವರ ವಾದ. ಇವರು ಇದಕ್ಕೆ ಖಜುರಾಹೋ ಶಿಲ್ಪಗಳನ್ನ ಉದಾಹರಿಸ್ತಾರೆ. ಖಜುರಾಹೋದಲ್ಲಿನ ಶಿಲ್ಪಗಳಲ್ಲಿ ಸಲಿಂಗಕಾಮದ ಶಿಲ್ಪಗಳು ಇವೆ. ಅಂದ್ರೆ ಆ ಕಾಲಕ್ಕೆ ಸಲಿಂಗಕಾಮ ಇತ್ತು ಅಂತ ಅರ್ಥ ಎಂದು ತಮ್ಮ ವಾದ ಮಂಡಿಸ್ತಾರೆ. ಇಷ್ಟಕ್ಕೂ ಈ ಸಲಿಂಗಕಾಮದ ಬಗ್ಗೆ ಕಾನೂನು ಏನ್ ಹೇಳುತ್ತೆ? ಸಲಿಂಗಕಾಮಿಗಳ ಬಗ್ಗೆ ಕೇಂದ್ರ ಮಂತ್ರಿ ನೀಡಿದ್ದ ವಿವಾದಾತ್ಮಕ ಹೇಳಿಕೆ ಆದ್ರೂ ಏನು ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.